ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಬಂದಿರೋದು ಎಲ್ಲಿಗೆ ಅಂದರೆ ಬನಶಂಕರಿ 5th ಸ್ಟೇಜ್ ನಿಯರ್ ಬೈ MPS ಸ್ಕೂಲ್ ಹತ್ರ ಇರುವಂಥ 30-40 ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ನೋಡಿ ಇದೇ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಸೌತ್ಗೆ ಈಸ್ಟ್ ಗೇಟ್ ಆಗಿರುತ್ತೆ. ಈಸ್ಟ್ ಫೇಸ್ ಆಗಿರುತ್ತೆ. BDA 30-40 ಆಗಿರುತ್ತೆ. ಹಾಗೆ ಮನೆ ಅಕ್ಕಪಕ್ಕ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. 30 ಫೀಟ್ ರಸ್ತೆ ಬರುತ್ತೆ, ನೋಡ್ಬೋದು. ಇದು ತುಂಬ ಸೈಲೆಂಟ್ ಏರಿಯಾ, ತುಂಬ ಚೆನ್ನಾಗಿದೆ ಏರಿಯಾ. ಹಾಗೆ ಇದು 5 ಬೆಡ್ರೂಮ್ ಇರುವಂಥ ಮನೆ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಅಡ್ರೆಸ್ಸು ಬನಶಂಕರಿ 5th ಸ್ಟೇಜ್ ನಿಯರ್ ಬೈ MPS ಸ್ಕೂಲ್ ಹತ್ರ ಬರುತ್ತೆ ನಿಮಗೆ. ಓಕೆ, ಹಾಗಾದರೆ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಇಲ್ಲಿ ನಿಮಗೆ ಕಾರು ಹೋಗೋಕ್ಕೆ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಪೆಂಟ್ರೋಮ್ಯಾಕ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಕಾರ್ ಓಡಾಡೋಕ್ಕೆ, ಇದು ಬಂದ್ಬಿಟ್ಟು ವಾಕಿಂಗ್ ಮಾಡೋಕ್ಕೆ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಸದ್ಯಕ್ಕೆ ಇವಾಗ ಇನ್ನೂ ಗೇಟ್ ಲಾಕ್ ಆಗಿದೆ. ನಾವು ಈ ಕಡೆನೇ ಹೋಗೋಣ. ಹಾಗೆ ನೋಡ್ಬೋದು ನಿಮಗೆ ಇಲ್ಲೆಲ್ಲ ಗ್ರಾನೈಟೇ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಗ್ರಾನೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ಸತಿ ಫ್ರಂಟ್ ಎಲಿವೇಶನ್ ನೋಡಿಸ್ಬಿಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಈಗ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಪಾರ್ಕಿಂಗ್ ಜಾಗ ಸಿಕ್ಕುತ್ತೆ. ನೋಡ್ಬೋದು, ಆಲ್ರೆಡಿ ನಿಮಗೆ ಒಂದು ಸ್ಕಾರ್ಪಿಯೋ ಕಾರ್ ನಿಂತಿದೆ ಓನರ್ದು. ಧಾರಾಳವಾಗಿ ನೀವು ನೋಡಿ 3 ಕಾರು ಧಾರಾಳವಾಗಿ ನಿಲ್ಲಿಸ್ಬೋದು. ಇಲ್ಲೊಂದು ಸ್ಕಾರ್ಪಿಯೋ ನಿಂತಿದೆ, ಅಲ್ಲೊಂದು ನಿಂತ್ಕೋಬೋದು ಧಾರಾಳವಾಗಿ. ಹಾಗೆ ಇಲ್ಲೂ ಕೂಡ ನಿಮಗೆ 2 ಕಾರ್ ನಿಲ್ಲಿಸೋವಷ್ಟು ಜಾಗ ಇದೆ. ಅಂದರೆ ನಿಮಗೆ 4 ಕಾರ್ ನಿಲ್ಲಿಸೋವಷ್ಟು ಜಾಗ ಇರುತ್ತೆ ನಿಮಗೆ ಪಾರ್ಕಿಂಗಲ್ಲಿ. ತುಂಬ ದೊಡ್ಡದಾಗಿದೆ ಪಾರ್ಕಿಂಗು ಕೆಳಗಡೆ ಮಾತ್ರ. ಹಾಗೆ ಗೇಟ್ ಕೂಡ ನೋಡ್ಬೋದು ನಿಮಗೆ, ಸೈಡ್ ಓಪನಿಂಗ್ ಹಿಂಗೆ ಹೋಗುತ್ತೆ ಗೇಟು, ಫುಲ್ ಇಲ್ಲಿ ಬರುತ್ತೆ ನಿಮಗೆ. ಇನ್ನೊಂದು ನೋಡ್ತಾ ಇದ್ದೀನಿ, ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ UPS ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಪೇಂಟಿಂಗ್ಗಳದ್ದು, ಅದರಿಂದ. ಹಾಗೆ ಇಲ್ಲಿ ನಿಮಗೆ ಬೋರ್ ಬಂದಿದೆ ನಿಮಗೆ, 900 ಅಡಿ ಹೋಗಿದೆ ಬೋರು. ಹಾಗೆ ಇಲ್ಲಿ ಸಂಪು ಬಂದು ನಿಮ್ಗೆ 11,000 ಲೀಟರ್ ನೀರಿನಷ್ಟು ಸಂಪಿದೆ ನಿಮಗೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು, ಅಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ 2 ವೀಲರ್ ಕೂಡ ನಿಲ್ಲಿಸಿದ್ದಾರೆ, ಅಂದರೆ 2 ವೀಲರ್ ಕೂಡ ನಿಲ್ಲಿಸ್ಕೋಬೋದು ನಿಮಗೆ. ಧಾರಾಳವಾಗಿ ಒಂದು 2ರಿಂದ 3 ಬೈಕ್ ಧಾರಾಳವಾಗಿ ನಿಲ್ಲಿಸ್ಕೋಬೋದು. ಹಾಗೆ ಸೈಡ್ ವಾಲೆಲ್ಲ ನೋಡ್ಬೋದು ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇಲ್ಲಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಕೂಡ ಮಾಡಿದ್ದಾರೆ. ಪಕ್ಕದ ಸೈಟಿಂದ ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ಫುಲ್ ಪಾರ್ಕಿಂಗ್ ಬಂದಿದೆ, ದೊಡ್ಡದಾಗಿದೆ. ಅವಲೇ ಹೇಳ್ದಂಗೆ ನಿಮಗೆ 3ರಿಂದ 4 ಕಾರು ಧಾರಾಳವಾಗಿ ನಿಲ್ಲಿಸ್ಕೋಬೋದು. 2ರಿಂದ 3 ಬೈಕ್ ಕೂಡ ನಿಲ್ಲಿಸ್ಕೋಬೋದು ನಿಮಗೆ. ತುಂಬ ದೊಡ್ಡದಾಗಿದೆ. ಹಾಗೆ ನಿಮಗೆ ಗ್ರಾನೈಟ್ ಮಾಡಿದ್ದಾರೆ, ಫ್ಲೋರಿಂಗ್ ಕೂಡ ಗ್ರಾನೈಟ್ ಮಾಡಿದ್ದಾರೆ ಇವರು, ರೆಡ್ ಕಲರ್ ಗ್ರಾನೈಟು. ಹಾಗೆ ಇಲ್ಲಿ ಕೊಳಾಯಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಕಾರ್ಗಿರ್ ವಾಶ್ ಮಾಡ್ತೀನಿ ಅಂದರೆ ಕೊಳಾಯಿಲಿ ಇಲ್ಲಿಂದನೇ ವಾಶ್ ಮಾಡ್ಕೊಬೋದು ನಿಮಗೆ. ಓಕೆ, ಇದಿಷ್ಟು ನಿಮಗೆ ಪಾರ್ಕಿಂಗಲ್ಲಿ ಇರುವಂಥ ಡೀಟೇಲ್ ಆಗಿರುತ್ತೆ. ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡ್ಬೋದು, ಇಲ್ಲಿ ಗೇಟ್ ಕೂಡ ಕೊಟ್ಟಿದೆ ನೋಡಿ, ಬಾಕ್ಲು ಕೂಡ ಕೊಟ್ಟಿದೆ. ಇದನ್ನು ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ, ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಪಾರ್ಕಿಂಗ್ದು ಸಪ್ರೇಟ್ ಆಗುತ್ತೆ. ಲಾಕ್ ಮಾಡ್ಕೋಬೋದು, ಇಲ್ಲೂ ಲಾಕ್ ಮಾಡ್ಕೋಬೋದು. ನೀವು ಬೇಕಂದರೆ ಈ ಕಡೆ ಗೇಟಲ್ಲೂ ಓಡಾಡಂಗಿದ್ರೆ ಈ ಕಡೆ ಗೇಟಲ್ಲಿ. ಹಾಗೆ ಇಲ್ಲಿಂದ ನೋಡಿಸ್ತಾ ಇದ್ದೀನಿ ನೋಡಿ ಮನೇನ, ಫುಲ್ ಸೇಫ್ಟಿ. ಎಷ್ಟು ಸೇಫ್ಟಿ ಮಾಡಿದ್ದಾರೆ ಅಂದರೆ ನಿಮಗೆ ಒಳಗಡೆ ಇದೆ ನೋಡಿ. ನೀವು ಒಂದ್ಸತಿ ಒಳಗಡೆ ಬಂದ್ಬಿಟ್ರೆ ನಿಮ್ಗೆ ಆಚೆ ಇರೋರು ಯಾರು ಒಳಗಡೆ ಬರೋಕ್ಕಾಗೋದಿಲ್ಲ ನಿಮಗೆ. ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೆಲ್ಲ ನಿಮಗೆ MS ಗ್ರಿಲ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಫ್ಲೋರಿಂಗ್ ಕೂಡ ಅಷ್ಟೇ, ನಿಮಗೆ ಇಲ್ಲಿ ಗ್ರಾನೈಟೇ ಯೂಸ್ ಮಾಡಿದ್ದಾರೆ, ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. 3 ಅಡಿ ಜಾಗ ಕೂಡ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ, ಧಾರಾಳವಾಗಿ ಓಡಾಡ್ಬೋದು. ಹಾಗೆ ಸೈಡ್ ವಾಲ್ ಕೂಡ ನಿಮ್ಗೆ ಗ್ರಾನೈಟೇ ಮಾಡಿದ್ದಾರೆ. ನೋಡಿಸ್ತಾ ಇದ್ದೀನಿ, ಮೇಲ್ಗಡೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಗಾ ಮಾಡಿದ್ದಾರೆ.
ಸೇಫ್ಟಿ ವೈಸ್ ಫುಲ್ ಸೇಫ್ಟಿ ನಿಮಗೆ. ಮೇಲ್ಗಡೆ ಬಂದಿದ್ದೀವಿ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ನಿಮ್ಗೆ MS ಗೇಟ್ ಹಾಕಿದ್ದಾರೆ, MS ಇದು ಮಾಡಿದ್ದಾರೆ ರೈಸರ್ ಕಟ್ಟಿಂಗಲ್ಲಿ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಈ ಕಡೆಯಿಂದ. ಫುಲ್ ಪಕ್ಕದ ಮನೆಯವ್ರಿಗೂ ನಿಮಗೂ ಸಂಬಂಧನೇ ಇರಲ್ಲ. ಫುಲ್ ಸೇಫ್ಟಿ ವೈಸ್. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನೋಡ್ಬೋದು ಮೇಲ್ಗಡೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ಹಂಗಾರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಗಿಲು ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಟೀಕ್ ವುಡ್ ಆಗಿರುತ್ತೆ. ಬಾಗಿಲು, ಹೊಸಲು, ಕಿಟಕಿ ಎಲ್ಲ ಟೀಕ್ ವುಡ್ಡಲ್ಲೇ ಆಗಿದೆ ನಿಮ್ಗೆ. ಇಲ್ಲಿ ಪ್ರತಿಯೊಂದು ಬಾಗಿಲು ನಿಮಗೆ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಿಮಗೆ ಹಾಲ್ ಸಿಕ್ಕುತ್ತೆ ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ TV ಯೂನಿಟ್ ಬಂದಿದೆ ನಿಮಗೆ ದೊಡ್ಡದಾಗಿ. ಹಾಗೆ ಇಲ್ಲೆಲ್ಲ ಫುಲ್ ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ ನೋಡ್ಬೋದು. ಫುಲ್ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ನಿಮಗೆ, ಸಖತ್ತಾಗಿದೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತೀನಿ. ಹಾಗೆ ನಿಮಗೆ ಬೇಕಂದ್ರೆ ಅಲ್ಲಿ L ಶೇಪಲ್ಲಿ ಸೋಪ್ ಹಾಕ್ಕೋಬೋದು. ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಸೋಪ್ ಹಾಕ್ಕೋಬೋದು. ವಿಂಡೋಸು ಅಷ್ಟೇ ನಿಮಗೆ ಬೆಳಕು ಗಾಳಿಗೋಸ್ಕರ 2 ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಟೀಕ್ ವುಡ್ಡಲ್ಲೇ ಆಗಿದೆ ನಿಮಗೆ. ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಓಕೆ, ಬನ್ನಿ ಮುಂದೆ ಹೋಗೋಣ. ಹಾಗೆ ಇಲ್ಲಿ ದೇವ್ರ ಮನೆ ನೋಡ್ಬೋದು, ತುಂಬ ದೊಡ್ಡದಾಗಿ ಬಂದಿದೆ, ಸಖತ್ತಾಗಿದೆ. ಟೀಕ್ ವುಡ್ಡಲ್ಲಿ ಆಗಿದೆ ನೋಡ್ಬೋದು. ದೇವ್ರ ಮನೆಯೂ ಅಷ್ಟೇ ತುಂಬ ಅದ್ಭುತ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಒಳಗಡೆ ನೋಡೋಣ. ನೋಡ್ಬೋದು, ಒಬ್ಬರು ಕೂತ್ಕೊಂಡು ಒಳಗಡೆ ಪೂಜೆ ಮಾಡೋ ಅಷ್ಟು ಜಾಗ ಇದೆ ಧಾರಾಳವಾಗಿ. ತುಂಬ ಚೆನ್ನಾಗಿದೆ. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಟೇಬಲ್ ಜಾಗ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ, ಕೈ ತೊಳೆಯೋಕ್ಕೆ ಜಾಗ ಬರುತ್ತೆ ನಿಮಗೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಬಾಕ್ಸ್ ಟೈಪ್ ಕೊಟ್ಟಿದ್ದಾರೆ. ಸಮ್ ಶೋಕೇಶಲ್ಲಿ ಏನು ಬೇಕಾದ್ರೂ ಮಡ್ಕೋಬೋದು ನಿಮ್ಗೆ, ವುಡ್ ವರ್ಕ್ ಮಾಡಿರೋದ್ರಿಂದ. ಹಾಗೆ ಇಲ್ಲಿ ಸ್ಟೋರೇಜ್ ಕೂಡ ಇದೆ ನಿಮಗೆ, ತುಂಬ ಇದೆ ಸ್ಟೋರೇಜು. ಹಾಗೆ ಇಲ್ಲೂ ಕೂಡ ಅಷ್ಟೇ ಫುಲ್ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲಿ ಬಂದು ಡೈನಿಂಗ್ ಟೇಬಲ್ಲು, ಅಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ ನಿಮಗೆ. ಓಕೆ, ನಾವು ಅಡುಗೆ ಮನೆಗೆ ಹೋಗೋಣ. ಹಾಗಾದರೆ ಅಡುಗೆ ಮನೆಗೆ ಹೋಗ್ಬೇಕು ಮುಂಚೆ ನೋಡ್ಬೋದು ವುಡ್ ವರ್ಕ್ ಮಾಡಿದ್ದಾರೆ ಯು ಶೇಪಲ್ಲೇ ನಿಮಗೆ. ಹಾಗೆ ಇಲ್ಲಿ ಲಿಫ್ಟ್ ಕೂಡ ನೋಡ್ಬೋದು. ಲಿಫ್ಟ್ ಇನ್ನೂ ಹಾಕಿಲ್ಲ, ಹಾಕ್ತಾರೆ, ಇನ್ನೂ ರೆಡಿ ಆಗ್ತಾಯಿದೆ ಮನೆ. ಓಕೆ, ಇಲ್ಲಿ ಬಂದರೆ ಅಡುಗೆ ಮನೆ ನೋಡ್ಬೋದು ನಾವು. L ಶೇಪಲ್ಲಿ ಬಂದಿದೆ ನಿಮಗೆ ನೀಟಾಗಿ. ಕೆಳಗಡೆ ಎಲ್ಲ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ. ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಸ್ಟೋರೇಜ್ಗೆ ಇಲ್ಲಿ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ಫ್ರಿಜ್ ಮಡಿಕೊಳ್ಳೋಕ್ಕೆ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಫ್ರಿಜ್ ಮಾಡ್ಬೋದು ದೊಡ್ಡದು. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಅಷ್ಟೇ ತುಂಬ ದೊಡ್ಡದಾಗಿದೆ ನೋಡ್ಬೋದು. ಇಲ್ಲೂ ಕೂಡ MS ಗ್ರಿಲ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ. ಆಲ್ರೆಡಿ ಹ್ಯಾಂಡ್ ಸಿಂಕ್, ದೊಡ್ಡದು ಸಿಂಕ್ ಕೂಡ ಹಾಕಿದ್ದಾರೆ. ಒಳ್ಳೆ ಕಲೆಕ್ಷನ್ ಕೊಟ್ಕೋಬೇಕಷ್ಟೆ. ಸೈಡ್ ವಾಲೆಲ್ಲ ನೋಡ್ಬೋದು ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಒಂದು ಯುಟಿಲಿಟಿ ಆಗಿರುತ್ತೆ ಅಡುಗೆ ಮನೆಯದು.
ಹಾಗೆ ಇಲ್ಲಿ ನೋಡ್ಬೋದು ಅಕ್ವಾಗಾರ್ಡ್ಗೆ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಮಡಿಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಆಮೇಲೆ ಇಲ್ಲಿ ಮೇಲ್ಗಡೆ ನಿಮಗೆ ಚಿಮ್ನಿಗೆ ಜಾಗ ಕೊಟ್ಟಿರ್ತಾರೆ, ಹೋಲ್ ಮಾಡಿದ್ದಾರೆ. ಅದು ಬಾಕ್ಸ್ ಮುಚ್ಚಿದೆ, ಕಾಣಿಸ್ತಾ ಇಲ್ಲ. ಹಾಗೆ ಮಿಕ್ಸಿ ಓವೆನ್ ಏನೇನು ಮಡ್ಕೊಂತೀನಿ ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಸ್ಟೋರೇಜ್ ತುಂಬ ಇದೆ ನಿಮಗೆ, ತುಂಬ ಇದೆ ಸ್ಟೋರೇಜ್ ನೋಡ್ಬೋದು. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ. ಎಲ್ಲ ಸಾಫ್ಟ್ ಕಾರ್ನರ್ಗಳು ನಿಮಗೆ, ಎಲ್ಲ ಸಾಫ್ಟ್. ಇನ್ನೂ ಅದರದ್ದು ಹ್ಯಾಂಡ್ ಐಟಮ್ಸ್ಗಳೆಲ್ಲ ಬರಬೇಕು, ಇನ್ನು ನಿಮಗೆ ಎಲ್ಲ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಅಡುಗೆ ಮನೆ ಜಾಗ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ರೂಮ್, ಒಂದು ರೂಮ್ ಕೂಡ ಇದೆ ನಿಮಗೆ ಇಲ್ಲೇನೆ ಹಾಲಲ್ಲೇ ನೋಡ್ಬೋದು. ಧಾರಾಳವಾಗಿ ಒಂದು ಮಂಚ ಹಾಕೋಬೋದು ನೀವು. ಮಂಚ ಹಾಕೊಂಡು ಅಂದರೆ ಮನೆಯಲ್ಲಿ ದೊಡ್ಡವರು ಯಾರನ್ನ ಇದ್ದರೆ ಕೆಳಗಡೆ ಇರ್ತಾರೆ ಅಂದರೆ ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇದು ಕರೆಕ್ಟಾಗಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಕೂಡ ಆಗಿದೆ ನಿಮಗೆ ಸೈಡಲ್ಲಿ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ನಿಮ್ಗೆ ವಿಂಡೋ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಬಾಕ್ಲು ವಿಂಡೋಸ್ ಎಲ್ಲ ನಿಮಗೆ ಟೀಕ್ ವುಡಲ್ಲೇ ಆಗಿದೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಒಂದು ರೂಮ್ ಆಗಿರುತ್ತೆ. ಟೋಟಲಿ ಮನೆಯಲ್ಲಿ 5 ರೂಮ್ ಬರುತ್ತೆ ನಿಮಗೆ, 5 ರೂಮ್ ಬರುತ್ತೆ ನಿಮಗೆ. ಓಕೆ, ಇಲ್ಲೇ ಒಂದು ನಿಮಗೆ ಕೆಳಗಡೆ ಕಾಮನ್ ಟಾಯ್ಲೆಟ್ ಕೂಡ ಇದೆ, ರೆಸ್ಟ್ ರೂಮ್ ಕೆಳಗಡೆ ರೂಮ್ಗೆ. ಇದು ತುಂಬ ದೊಡ್ಡದಾಗಿದೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡಿಸ್ಬಿಡ್ತಾ ಇದ್ದೀನಿ. ಇದು ಅಡುಗೆ ಮನೆ ಆಗಿರುತ್ತೆ ನಿಮಗೆ. ಇಲ್ಲಿ ಒಂದು ರೂಮ್ ಬರುತ್ತೆ, ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಇಲ್ಲಿ ಬಂದು ನಿಮಗೆ ಡೈನಿಂಗ್ ಟೇಬಲ್ ಬರುತ್ತೆ. ಹಾಗೆ ಇಲ್ಲಿ ದೇವ್ರ ಮನೆ, ಇದು ಬಂದು ಹಾಲು, TV ಯೂನಿಟ್, ಇದು ಹಾಲ್ ಆಗಿರುತ್ತೆ. ಓಕೆ, ಹಂಗಾದ್ರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇಲ್ಲಿಂದ ನೋಡ್ಬೋದು ನಿಮಗೆ ಫುಲ್ ಓಪನ್ ಮಾಡಿದ್ದಾರೆ ಮೇಲ್ವರೆಗೂ. ಹಾಗೆ ನಿಮಗೆ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ನಮಗೆ ಸ್ಟೀಲ್ ಕೊಟ್ಟಿದ್ದಾರೆ. ಆಮೇಲೆ ಮೆಟ್ಲೆಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಮಗೆ ಎಲ್ಲ ಇಟಾಲಿಯನ್ ಮಾರ್ಬಲ್, ಟಫನ್ ಗ್ಲಾಸ್ ಆ್ಯಂಡ್ ಸ್ಟೀಲ್ ಕೊಟ್ಟಿದ್ದಾರೆ. ಲುಕ್ ವೈಸ್ ಚೆನ್ನಾಗಿದೆ. ಓಕೆ, ಮೇಲ್ಗಡೆ ಬರ್ತಾ ಇರೋಂಗೆ ನಮಗೊಂದು ಇಲ್ಲಿ POP ಫಾಲ್ ಸೀಲಿಂಗ್ ಕಾಣುತ್ತೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಲಿಫ್ಟ್ ರೂಮ್, ಇಲ್ಲೊಂದು ಸ್ಟಡಿ ಟೇಬಲ್. ಯೂಸಲಾಗಿ ಹೇಳ್ದಂಗೆ ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಲೆಂತ್ ಇದೆ, ಧಾರಾಳವಾಗಿ ಒಂದಿಬ್ಬರು ಕೂತ್ಕೋಬೋದು. ದೊಡ್ಡದಾಗೂ ಕೂಡ ಇದೆ ನಿಮಗೆ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಆಫೀಸ್ ವರ್ಕ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನೀವು. ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿ ಬೆಳಕು ಗಾಳಿಗೋಸ್ಕರ ಇಲ್ಲೂ ಕೂಡ ವಿಂಡೋ ಮಾಡಿದ್ದಾರೆ ನೋಡ್ಬೋದು. ಓಕೆ, ನಮ್ಮ ರೈಟ್ ಸೈಡ್ ಬಂದರೆ ನಮ್ಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಸಾಕಾಗಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಇದು ಅಷ್ಟು ಹೈಡ್ರಾಲಿಕ್ಸ್ ಮೇಲೆ ತೆಗಿಬೋದು, ಮೇಲ್ಗಡೆ ಸ್ಟೋರೇಜ್ ಮಾಡ್ಬೋದು. ಹಾಗೆ ವಾರ್ಡ್ರೋಬ್ ರೂಮ್ ನೋಡ್ಬೋದು ನಿಮಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿ ಸ್ಮಾಲ್ ಅಂದರೆ ನಿಮಗೆ ತುಂಬ ಡಿಸೈನ್ ಏನಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ವಾರ್ಡ್ರೋಬ್ ಓವರ್ ಹೆಡ್ ಕಬೋರ್ಡ್ ಬರುತ್ತೆ ನಿಮ್ಮ ಮೇಲ್ಗಡೆ. ಈ ಕಾರಲ್ಲಿ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ TV ಯೂನಿಟ್ ಅಂದರೆ ಸ್ಕ್ವೇರ್ ಟೈಪ್ ಕೊಟ್ಟಿದ್ದಾರೆ ನಿಮಗೆ, ಚೆನ್ನಾಗಿದೆ. ಅಲ್ಲೊಂದು ಚಿಕ್ಕದಾಗಿ TV ಮಾಡ್ಬೋದು, ಇಲ್ಲೊಂದು ಸಮಥಿಂಗ್ ಏನು ಬೇಕಾದ್ರೂ ಮಾಡ್ಕೋಬೋದು, ಚೆನ್ನಾಗಿದೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡ್ಬೋದು, ಮೊಬೈಲು ಇಲ್ಲ ಲ್ಯಾಪ್ಟಾಪ್ ಮಾಡಿಕೊಳ್ಳೋಕ್ಕೆ ನಿಮ್ಗೆ ಜಾಗ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ಹಾಗೆ ಇಲ್ಲೂ ಕೂಡ ಒಂದು ಸ್ಟಡಿ ಟೇಬಲ್ ಅಂದರೆ ವರ್ಕಿಂಗ್ ಟೇಬಲ್ ಅಂತಲೇ ಹೇಳ್ಬೋದು, ಮಾಡ್ಕೋಬೋದು ಆರಾಮಾಗಿ. ಹಾಗೆ ಇಲ್ಲೊಂದು ಬಾಲ್ಕನಿ ಕೂಡ ಬಂದಿದೆ, ತುಂಬ ದೊಡ್ಡದಾಗಿದೆ ಬಾಲ್ಕನಿ. ಧಾರಾಳವಾಗಿ 2ರಿಂದ 3 ಚೇರ್ ಹಾಕೊಂಡು ಧಾರಾಳವಾಗಿ ಕೂತ್ಕೋಬೋದು. ಆಚೆ ಕಡೆ ಫ್ರಂಟ್ ಎಲಿವೇಶನ್ ಈ ಥರ ಕಾಣಿಸುತ್ತೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ 5 ಅಡಿ ಅಂದರೆ ಟಫನ್ ಗ್ಲಾಸ್ ಕೊಟ್ಟು SS ಸ್ಟೀಲ್ ಕೊಟ್ಟಿದ್ದಾರೆ. 5 ಅಡಿ, ನನ್ನ ಎದೆ ಹತ್ರಕ್ಕೆ ಬರುತ್ತೆ ನಿಮಗೆ. 5 ಅಡಿ
ನಿಮ್ಮ ಮಕ್ಕಳು ಇದ್ದರೂ ನಿಮ್ಗೇನು ಪ್ರಾಬ್ಲಮ್ ಇರೋಲ್ಲ. ಹಾಗೆ ನೋಡ್ಬೋದು 5 ಅಡಿ ಹೈಟ್ ಮಾಡಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲ ಸೈಡು ಅಷ್ಟೇ ನಿಮಗೆ. ಮೇಲೂ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನೀಟಾಗಿ. ಹಾಗೆ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಕ್ಲೋಸ್ ಮಾಡಿದ್ದಾರೆ. ತೆಗೆದ್ರೆ ನಮಗೆ ಮಿರರ್ ಬರುತ್ತೆ. ನಮಗೆ ಇದನ್ನು ಬೇಡ ಅಂದರೆ ನಾವು ಕ್ಲೋಸ್ ಮಾಡ್ಕೋಬೋದು, ಯಾರಿಗೂ ಕಾಣಿಸ್ಬಾರ್ದು ಅಂದರೆ ಕ್ಲೋಸು ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, 2ನೇ ರೂಮ್. ಅಂದರೆ ಕೆಳಗಡೆ ಹಾಲಲ್ಲಿ ಒಂದು, ಇದೊಂದು 2ನೇ ರೂಮ್ ಆಗಿರುತ್ತೆ. ಹಾಗೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಬಂದಿದೆ, ನೋಡ್ಬೋದು ದೊಡ್ಡದಾಗಿದೆ. ದೊಡ್ಡದಾಗಿದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳಲ್ಲ, ಇದು ಕೂಡ ನಿಮಗೆ ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದಾಗಿದೆ. ಇಲ್ಲಿ ನೋಡ್ಬೋದು ಬರ್ತಾರೆ ನಿಮಗೆ ವಾರ್ಡ್ರೋಬ್ ಸರಿಯಾಗಿದೆ, ತುಂಬ ದೊಡ್ಡದಾಗಿ ಓವರ್ ಹೆಡ್ ಕಬೋರ್ಡ್. ಹಾಗೆ ಈ ಕಡೆ ನೋಡಿದ್ರೆ TV ಯೂನಿಟ್ ಕಾಣುತ್ತೆ ನಮಗಲ್ಲಿ. ಮೇಲ್ಗಡೆ ಕೂಡ ಅಷ್ಟೇ ವುಡ್ ವರ್ಕ್ ಮಾಡಿ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇದು ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊಳ್ಳೋಕೆ ಜಾಗ ಕೂಡ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಇದು ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು TV ಯೂನಿಟ್. ಓಕೆ, ಅಲ್ಲೆಲ್ಲ ಫುಲ್ ವಾರ್ಡ್ರೋಬ್ ಇದೆ, ಓವರ್ ಹೆಡ್ ಕಬೋರ್ಡ್. ಹಾಗಾದರೆ ಇಲ್ಲಿ ರೆಸ್ಟ್ ರೂಮ್ ಇಲ್ಲಿ ಕೊಟ್ಟಿದ್ದಾರೆ ಒಳಗಡೆ. ನಮಗೆ ಒಳಗಡೆ ಹೋದರೆ ರೆಸ್ಟ್ ರೂಮ್ ಬರುತ್ತೆ ನಮಗೆ. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ತುಂಬ ದೊಡ್ಡದಾಗಿದೆ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ ನಿಮಗೆ. ಓಕೆ, 3rd ಫ್ಲೋರ್ಗೆ ಹೋಗೋಣ. ಆಮೇಲೆ ಇದು 3 ರೂಮ್ ಆಯಿತು. 2 3 3ನೇ ಫ್ಲೋರ್ಗೆ ಹೋಯ್ತು. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ ಜೂಮರ್ ಹಾಕೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ವಿಂಡೋ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಗೆ ಒಳಗಡೆ. ಮೈನ್ ಏನಂದರೆ ಮನೆ ಒಳಗಡೆ ಬೆಳಕಿರಬೇಕು, ಬೆಳಕಿದ್ರೇ ಮನೆ ಲಕ್ಷಣ. ಇದು ಬಂದು ನಮಗೆ 4ನೇ ರೂಮ್. ಇದು ಕೂಡ ತುಂಬ ದೊಡ್ಡದಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಕಿಂಗ್ ಸೈಜ್ ಕಾಟ್ ಇದೆ. ಕೆಳಗಡೆ ನಾವೇನು ನೋಡಿದ್ವಿ ಸೇಮ್, ಏನಂದರೆ ಒಂದು ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇರುತ್ತೆ ನಮಗೆ ಇಲ್ಲಿ. ಹಾಗೆ ನೋಡ್ಬೋದು ವಾರ್ಡ್ರೋಬ್ ಓವರ್ ಹೆಡ್ ಕಬೋರ್ಡ್ ಮೇಲೆ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು TV ಯೂನಿಟ್ ಬಂದಿದೆ. ಮೇಲ್ಗಡೆ ಬಂದ್ಬಿಟ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ ವುಡ್ಡಲ್ಲಿ, ತುಂಬ ರಿಚಾಗಿ ಮಾಡಿದ್ದಾರೆ. ಆಗವಾಗಲೇ ಹೇಳ್ದಂಗೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ನಿಮಗೆ ಕನ್ನಡಿ ಬರುತ್ತೆ. ನಿಮಗೆ ಓಪನ್ ಮಾಡ್ಕೋಬೋದು. ಬೇಡ ಅಂದರೆ ಕ್ಲೋಸ್ ಮಾಡಿ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇದು ಕೂಡ ಅಷ್ಟೇ ನಿಮಗೆ ಸೇಮ್ ವರ್ಕಿಂಗ್ ಟೇಬಲ್ ಒಂದು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ ನಿಮಗೆ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಬಾಲ್ಕನಿ, ಸೇಮ್ ಅದೇ ಥರ ಇರುತ್ತೆ.
ಕೆಳಗಡೆ ಏನು ನೋಡಿದ್ರು ಸೇಮ್. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಜಾಗದಲ್ಲೇ ಬಂದಿದೆಯಲ್ಲ, ಅದರಿಂದ ಮನೆ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಆಗೋಗಿದೆ, ಡೆವಲಪ್ಮೆಂಟ್ ಏರಿಯಾ. ಇವಾಗೆಲ್ಲ ಬಿ ಡಿ ಎ ಮನೆಗಳು ಸಿಗ್ತಾ ಇರೋದೇ ಕಷ್ಟ, ಎಲ್ಲ ಕಾಸ್ಟ್ಲಿ ಮನೆಗಳು ಸಿಗ್ತಾಯಿಲ್ಲ, ಸೈಟ್ಗಳು ಸಿಗ್ತಾಯಿಲ್ಲ. ಸ್ವಲ್ಪ ದಿನ ಹೋದರೆ ಎಲ್ಲೂ ಇರೋದೇ ಇಲ್ಲ ಅನಿಸುತ್ತೆ. ಓಕೆ, ಇದು 4ನೇ ರೂಮ್ ಆಗಿರುತ್ತೆ ನಿಮಗೆ. ಇಲ್ಲಿ ಇನ್ನೊಂದು ಸಣ್ಣದಾಗಿ ಒಂದು ರೂಮ್ ಕೊಟ್ಟಿದ್ದಾರೆ, ಇದು 5ನೇ ರೂಮ್, ಅಂದರೆ ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು ನಾವು. ಇದಕ್ಕೇನು ಕಾಟ್ ಗಿಟ್ ಏನು ಮಾಡಿಲ್ಲ, ತುಂಬ ಏನು ಡಿಸೈನ್ ಏನು ಮಾಡಿಲ್ಲ, ಪಿ ಫಾಲ್ ಸೀಲಿಂಗ್ ಮಾಡಿ ನಾರ್ಮಲಾಗಿ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ನಿಮ್ಗೆ ಸಣ್ಣದಾಗಿ ಒಂದು ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿದ್ದಾರೆ. ಹಾಗೆ ಇದು ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ಇದು ಬಂದು 5ನೇ ರೂಮ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ, ಇದು ರೂಮು. ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮು, ಸೆಕೆಂಡ್ ಫ್ಲೋರಲ್ಲಿ 2 ರೂಮು, ಇಲ್ಲಿ ಒಂದು ರೂಮು, ಇದೊಂದು ಸಣ್ಣದು ರೂಮು. ಓಕೆ, ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಮಾಡ್ಕೋಬೋದು. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ, ಬೇರೆ ಕಡೆ ನಿಮ್ಗೊಂದು ರೂಮ್ ಕೊಟ್ಬಿಟ್ಟು ಓಪನ್ ಮಾಡಿಬಿಟ್ಟಿರ್ತಾರೆ, ಇಲ್ಲಿ ಓಪನ್ ಕೊಟ್ಟಿಲ್ಲ, ನಿಮಗೆ ಕ್ಲೋಸೇ ಕೊಟ್ಟಿದ್ದಾರೆ. ನೋಡ್ಬೋದು, ಇದು ಒಂದು ಸಣ್ಣ ರೂಮ್ ಥರನೇ ಇದೆ ನಿಮಗೆ. ಮೇಲ್ಗಡೆ ಓಪನ್ ಟೆರೆಸ್ಗೆ ಹೋಗ್ಬೇಕಂದ್ರೆ ನಾವು ಮೇಲ್ಗಡೆಯಿಂದನೇ ಹೋಗಬೇಕು. ಇಲ್ಲೂ ಅಷ್ಟೇ, ಲ್ಯಾಡರ್ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಹೈ ಗೇಜ್ ಲ್ಯಾಡರ್. ನಿಮಗೆ ಸಣ್ಣವರಾಗಲಿ ದೊಡ್ಡವರಾಗಲಿ ಧಾರಾಳವಾಗಿ ಮೇಲೆ ಅಷ್ಟು ಲ್ಯಾಡರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಕ್ಲೋಸ್ ಡೋರ್ ಕೂಡ ಕೊಟ್ಟಿದ್ದಾರೆ. ನೋಡಿಸ್ತೀನಿ ಆ ಡೋರ್ ಹೆಂಗೆ ಓಪನ್ ಕ್ಲೋಸ್ ಮಾಡ್ಬೋದು ಅಂತ. ಓಪನ್ನು ಮೇಲ್ಗಡೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಜಸ್ಟ್ ಈ ಕಡೆ ಸೈಡು ಇಲ್ಲಿ ಪುಷ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ. ನಮಗೆ ಜಸ್ಟ್ ಸೈಡ್ ಪುಷ್ ಮಾಡಬೇಕಷ್ಟೆ. ಮಾಡಿ ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಈ ಥರ ಕಾಣುತ್ತೆ ನಮಗೆ. ಮಾಡಿ ಮೇಲೆ ಮನೆ ಅಕ್ಕಪಕ್ಕ ಎಲ್ಲ ನೋಡ್ಬೋದು. ಇಲ್ಲಿ ಬಂದು ನಿಮಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ನಮಗೆ ಕಲ್ಲು ಕೊಟ್ಟಿದ್ದಾರೆ, ಕೊಳಾಯಿ ಕೂಡ ಹಾಕಿದ್ದಾರೆ. ಹಾಗೆ ಬಟ್ಟೆ ಒಣಗಾಕೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ನಮಗೆ. ಹಾಗೆ 1000 ಲೀಟರ್ಸ್ದು 2 ಸಿಂಟ್ಯಾಕ್ ಕೂಡ ಬಂದಿದೆ ಮೇಲ್ಗಡೆ ನೋಡ್ಬೋದು. ಹಾಗೆ ವಾಷಿಂಗ್ ಮಿಷಿನ್ ಇಲ್ಲೇ ಮಡಿಕೊಂತೀನಿ ಅಂದರೆ ನಿಮ್ಗೆ ಇಲ್ಲೂ ಮಡಿಕೋಬೋದು, ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ ನಿಮಗೆ. ಇನ್ನು ಲಿಫ್ಟ್ ಬಂದಿಲ್ಲ. ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲೇ ನಿಯರ್ ಬೈ ನಿಮಗೆ MPS ಸ್ಕೂಲ್ ಬರುತ್ತೆ ನಿಮಗೆ. ನೋಡಿಸ್ತಾ ಇದ್ದೀವಿ ಮನೆ ಸುತ್ತಮುತ್ತ ಇರೋ ಜಾಗ. ಓಕೆ, ಈ ಅಡ್ರೆಸ್ನ ಇನ್ನೊಂದ್ಸತಿ ಹೇಳ್ತೀನಿ. ಇದು ಬನಶಂಕರಿ 5th ಸ್ಟೇಜ್ ಬರುತ್ತೆ ನಿಮಗೆ. ಇದು ನಿಯರ್ ಬೈ MPS ಸ್ಕೂಲು. ಇದು ಬಂದು 30ಗೆ 40 ಆಗಿರುತ್ತೆ BDA. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಇವರು 3 CR 90 lakhs ಹೇಳ್ತವ್ರೆ, ಅಂದರೆ 90 3,90,00,000 ಹೇಳ್ತವ್ರೆ. ಇದರ ಕೇಳ್ತವ್ರೆ. ಬಂದು ಮಾತಾಡಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಆಗಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಿಮಗೆ ಮನೇನ. ಓಕೆ, ಈ ಮನೆ ನಿಮ್ಗೆ ಏನಾರ ಇಷ್ಟ ಆಗಿ ಲೈಕ್ ಆದರೆ ನೋಡ್ಬೇಕು ಅನಿಸಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ ನಾನು. ನನ್ನ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ ನಾನು. ಹಾಗೆ ನಿಮಗೆ ಈ ವಿಡಿಯೋ ಲೈಕ್ ಆದರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ. ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಾವು ಹುಮ್ಮಸ್ಸಿಂದ ಕೆಲಸ ಮಾಡೋಕ್ಕೆ ತುಂಬ ಜೋಶ್ ಬರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರೋಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.